ಸ್ತೋತ್ರವಾಗಲಿ. Greetings to all in the mighty name of Jesus Christ. ಸರ್ವಶಕ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. I want to welcome you all in the mighty name of Jesus to listen this video. ಈ ವಿಡಿಯೋವನ್ನ ಕೇಳುವಂತ ಪ್ರತಿಯೊಬ್ಬೊಬ್ಬರನ್ನ ನಾನು ಸರ್ವಶಕ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬರಮಾಡಿಕೊಳ್ತೇನೆ. I thank God for this great opportunity that the Lord has given unto me to preach the word of God. ದೇವರ ವಾಕ್ಯವನ್ನ ಸಾರಲಿಕ್ಕೆ ಅವಕಾಶ ಕೊಟ್ಟಂತ ದೇವರಿಗೆ ನಾನು ಕೃತಜ್ಞತೆನ ಸಲ್ಲಿಸುತ್ತೇನೆ. Though I am not worthy to preach the word of God, ದೇವರ ವಾಕ್ಯವನ್ನ ಸಾರಲಿಕ್ಕೆ ನಾನು ಯೋಗ್ಯನಲ್ಲ. but His grace, because of His grace, the Lord strengthened me to preach the word of God. ಆದರೆ ಆತನ ಕೃಪೆಯು ವಾಕ್ಯವನ್ನ ಸಾರಲಿಕ್ಕೆ ನನ್ನನ್ನ ಬಲಗೊಳಿಸಿತು. I am nothing is there to boast anything. ನನ್ನಲ್ಲಿ ಏನು ಇಲ್ಲ ಹೆಚ್ಚಿಸಿಕೊಳ್ಳುವುದಕ್ಕಾಗಿ. It's only grace of our Lord Jesus Christ. ಇದೆಲ್ಲ ಯೇಸು ಕ್ರಿಸ್ತನ ಕೃಪೆ ಮಾತ್ರ. Because I am a so wicked man on those days. ಯಾಕೆಂದ್ರೆ ಒಂದಾನೊಂದು ಕಾಲದಲ್ಲಿ ನಾನು ತುಂಬಾ ದುಷ್ಟನಾಗಿದ್ದೆ. By His grace He saved me from the dirty sin. ಆ ದೇವರ ಕೃಪೆಯು ಆ ದುಷ್ಟತನದಿಂದ ಪಾಪದಿಂದ ನನ್ನನ್ನು ಬಿಡಿಸಿತು. He make me a powerful servant of God. ಆತನು ನನ್ನ ಒಂದು ಬಲವುಳ್ಳ ಸೇವಕನಾಗಿ ಮಾಡಿದನು. I want to thank God all the days of my life for the Lord has done for me. ನನ್ನ ಜೀವಿತದಲ್ಲಿ ಮಾಡಿದಂತ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. Today I want to speak about the second coming of the Lord Jesus Christ. ಇವತ್ತು ನಾನು ಎರಡನೇ ಯೇಸು ಕ್ರಿಸ್ತನ ಬರೋಣದ ಬಗ್ಗೆ ಮಾತನಾಡ್ತೇನೆ. As we think about today present condition, ಇವತ್ತು ನಾವು ಯೋಚಿಸೋದಾದ್ರೆ ಇವತ್ತಿನ ಸಂಗತಿ, so as all we know that what is happening in the country and all over world, ನಮಗೆಲ್ಲ ಗೊತ್ತು ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಎಂಬುದಾಗಿ. so many problems are going to happen. ತುಂಬಾ ಸಮಸ್ಯೆಗಳಾಗ್ತಾ ಇದೆ. There are people are dying like anything because of the sickness. ರೋಗದಿಂದ ಅನೇಕ ಜನರು ನರಳಾಡ್ತಾ ಸಾಯ್ತಾ ಇದ್ದಾರೆ. Every person is so fearful what is going to happen next. ಎಲ್ಲ ಮನುಷ್ಯನು ಎದುರುತ್ತಾ ಇದ್ದಾರೆ ಮುಂದೆ ಏನಾಗ್ತದೆ ಎಂಬುದಾಗಿ. Everybody is so scared to come out of their family. ಎಲ್ಲರೂ ಕುಟುಂಬದ ಆಚೆ ಬರಲಿಕ್ಕೆ ಅವರು ಎದುರುತ್ತಾ ಇದ್ದಾರೆ. So as we think about as we meditate all those things what is happening right now, ಈಗ ನಾವೆಲ್ಲವನ್ನ ಧ್ಯಾನ ಮಾಡೋದಾದ್ರೆ ಏನ್ ನಡೀತಾ ಇದೆ ಎಂಬುದಾಗಿ. so surely absolutely the Christ of our Lord Jesus Christ coming very soon. ನಮಗೆ ಗೊತ್ತಾಗ್ತಾ ಇದೆ ಯೇಸು ಕ್ರಿಸ್ತನು ಬೇಗನೆ ಬರ್ತಾನೆ ಎಂಬುದಾಗಿ. Absolutely will come very soon. ಅತಿ ಬೇಗನೆ ಯೇಸು ಸ್ವಾಮಿ ಬರ್ತಾನೆ ಎಂಬುದಾಗಿ. Because Lord said very clearly before He comes these things will happen. ಯಾಕಂದ್ರೆ ಯೇಸು ಸ್ವಾಮಿ ಉತ್ತಮವಾಗಿ ಹೇಳಿದ್ದಾನೆ, ನಾನು ಬರೋದಕ್ಕಿಂತ ಮುಂಚೆ ಈ ರೀತಿಯಾದ ಕಾರ್ಯಗಳು ನಡೀತಾವೆ ಎಂಬುದಾಗಿ. My dear beloveds in Christ, ನನ್ನ ಪ್ರೀತಿಯ ಕ್ರಿಸ್ತನಲ್ಲಿ ಇರುವವರೇ, you have to be check yourself. ನೀವು ನಿಮ್ಮ ಸ್ವಭಾವವನ್ನ ಪರೀಕ್ಷೆಗೊಳಿಸಬೇಕು ಎಂಬುದಾಗಿ. If you are not in Christ, definitely will let you down when Christ will come. ನೀವು ಕ್ರಿಸ್ತನಲ್ಲಿ ಇಲ್ಲವಾದರೆ ಯೇಸು ಕ್ರಿಸ್ತನು ಬರುವಾಗ ನೀವು ಕೆಳಗೆ ಉಳಿತೀರ ಎಂಬುದಾಗಿ. So therefore you have to check and you examine yourself either you are in Christ or not. ಆದುದರಿಂದ ನೀವು ನಿಮ್ಮನ್ನ ಪರೀಕ್ಷಿಸಿಕೊಳ್ಳಬೇಕು, ನೀವು ಕ್ರಿಸ್ತನಲ್ಲಿ ಇದ್ದೀರೋ ಇಲ್ಲವೋ ಎಂಬುದಾಗಿ. So now the church was closed almost 2.5 months is over. ಈ ದಿನಗಳಲ್ಲಿ ಸಭೆ ಕೂಡ ಮುಚ್ಚಲ್ಪಟ್ಟಿದೆ, 2.5 ತಿಂಗಳಾಯಿತು. There is no way to worship God with together. ಯಾವುದೇ ದಾರಿ ಇಲ್ಲ ಜನರು ಒಟ್ಟಾಗಿ ಕೂಡಿ ದೇವರನ್ನ ಆರಾಧಿಸಲಿಕ್ಕೆ. And also it is difficult to visit the houses. ಯಾಕೆಂದ್ರೆ ಮನೆಗೆ ಕೂಡಿ ವಿಸಿಟಿಂಗ್ ಮಾಡೋದು ಕೂಡ ನಮಗೆ ಕಷ್ಟವಾಗಿದೆ. No crusades, no revival meeting, nothing is happening. ಯಾವುದೇ ಮೀಟಿಂಗ್ ಗಳಿಲ್ಲ, ಜೀವನ ಕೂಟಗಳಿಲ್ಲ. Because of the condition is such. ಯಾಕೆಂದ್ರೆ ಈ ರೀತಿಯಾದ ಒಂದು ಸಂಗತಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. As we think about all this present condition, what is happening here? ಇವತ್ತು ನಡೀತಾ ಇರುವಂತೆ ಎಲ್ಲವನ್ನ ನಾವು ನೋಡುವುದಾದ್ರೆ, one thing we must realize that Christ will come very soon. ನಾವು ಒಂದನ್ನ ಅರ್ಥ ಮಾಡಿಕೊಳ್ಳಬೇಕು, ಯೇಸು ಕ್ರಿಸ್ತನು ಅತಿ ಬೇಗನೆ ಬರ್ತಾ ಇದ್ದಾನೆ ಎಂಬುದಾಗಿ. Therefore the Lord said very clearly, book of Revelation chapter 22. ಅದಕ್ಕೆ ಯೇಸು ದೇವರು ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. Shall we read verse 10 to 11? ನಾವು 10 ರಿಂದ 11 ಓದಿಕೊಳ್ಳೋಣ. ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನ ಗುಪ್ತವಾಗಿ ಇಡಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿದೆ. Here it says very clearly verse 10. ಇದು 10ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, don't hide this word. It is a time has come to fulfill this prophecy of God. ಈ ವಾಕ್ಯವನ್ನ ಮುಚ್ಚಿಡಬೇಡ, ಇದು ನೆರವೇರುವ ಸಮಯವು ಬಂದಿದೆ ಎಂಬುದಾಗಿ. Time already has come to fulfill. ಸಮಯ ಬಂದಾಗಿದೆ, ಇದು ನೆರವೇರಲಿಕ್ಕೆ. It's happening all over the world. ಇದು ಪ್ರಪಂಚದಲ್ಲಿ ನಡೀತಾ ಇದೆ. If already we know that we are seeing in the media. ನಾವೆಲ್ಲ ನೋಡ್ತಾ ಇದ್ದೇವೆ, ಒಂದು ಟಿವಿಗಳಲ್ಲಿ ಮೀಡಿಯಾಗಳಲ್ಲಿ ಇದನ್ನ ನಾವು ನೋಡ್ತಾ ಇದ್ದೇವೆ. So many problems, so many trials and so many things is happening all over the world. ಅನೇಕ ಕಷ್ಟ ನಷ್ಟಗಳು ಪ್ರಪಂಚದಾದ್ಯಂತ ನಡೀತಾ ಇದೆ. People they're having no peace and joy in their life. ಯಾವುದೇ ಜನರು ಕೂಡ ಅವರ ಜೀವಿತದಲ್ಲಿ ಯಾವುದೇ ಸಮಾಧಾನ, ಶಾಂತಿ, ನೆಮ್ಮದಿ ಇಲ್ಲ. No fellowship, no gathering, no meeting, nothing was there. ಯಾವುದೇ ಕೂಟಗಳಿಲ್ಲ, ಯಾವುದೇ ಪ್ರೀತಿ ಅನುನತೆಗಳಿಲ್ಲ. Because of people are so desperate because of these things. ಇದರ
ಇದರಿಂದ ಎಲ್ಲ ಜನರು ಕೂಡ ಅವರು ನಿಶ್ಚಿಂತರಾಗಿದ್ದು ಚಿಂತೆ ಒಳಗಾಗಿದ್ದಾರೆ. In others way, people may be happy in little bit way. ಇನ್ನೊಂದು ಕಡೆ ನೋಡೋದಾದ್ರೆ ಜನರು ಸ್ವಲ್ಪ ಖುಷಿಯಾಗಿದ್ದಾರೆ. In other way, people are so scared because of this problem. ಇನ್ನು ಸ್ವಲ್ಪ ಜನರು ನೋಡೋದಾದ್ರೆ ಈ ಒಂದು ಸಮಸ್ಯೆಗಳಿಂದ ಜನರು ತುಂಬಾ ಹೆದರುತ್ತಾ ಇದ್ದಾರೆ. But because of the children of God, you no need to worry about anything. ಆದುದರಿಂದ ಇದು ಯಾರ್ಯಾರು ದೇವರ ಮಕ್ಕಳಾಗಿ ಇದ್ದಾರೋ ಅವರು ಹೆದರೋ ಅವಶ್ಯಕತೆ ಇಲ್ಲ. Because we know that the Lord Jesus Christ said, in the end time these things will happen. ಯಾಕೆ ಅಂದ್ರೆ ನಮಗೆ ಗೊತ್ತು ಯೇಸು ಕ್ರಿಸ್ತನ ಬರೋಣದ ಸಮೀಪದಲ್ಲಿ ಈ ರೀತಿಯಾದ ಎಲ್ಲ ಕಾರ್ಯಗಳು ಆಗ್ತದೆ ಎಂಬುದಾಗಿ. Because worldly people that don't know about what is going to happen, therefore they were so scared of those things. ಯಾಕೆಂದರೆ ಲೌಕಿಕ ಜನರಿಗೆ ಗೊತ್ತಿಲ್ಲ ಈ ರೀತಿಯಾಗಿ ಆಗ್ತದೆ ಎಂಬುದಾಗಿ, ಅದಕ್ಕೆ ಅವರು ಭಯ ಪಡ್ತಾ ಇದ್ದಾರೆ. So as a children of God, we know that our Lord God said all these things happening. ನಾವು ದೇವರ ಮಕ್ಕಳಾಗಿದ್ದೇವೆ, ದೇವರು ಬರೋಣಕ್ಕಿಂತ ಮುಂಚೆ ಈ ರೀತಿಯಾಗಿ ಆಗ್ತದೆ ಎಂಬುದಾಗಿ ನಮಗೆ Here it ಗೊತ್ತು. says very clearly, verse 10. ಇಲ್ಲಿ 10ನೇ ವಚನ ಸ್ಪಷ್ಟವಾಗಿ ಹೇಳ್ತಾ ಇದೆ, Just open this book, a time has come to fulfill. ಈ ವಾಕ್ಯವನ್ನ ತೆರೆದಿಡು, ಪುಸ್ತಕವನ್ನ ತೆರೆದಿಡು, ಸಮಯ ಬಂದಿದೆ ಎಂಬುದಾಗಿ. As we read, continue to read verse 11. ನಾವು 11ನೇ ವಚನ ಓದುವಾಗ, ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನ ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ನೀತಿವಂತನು ಇನ್ನೂ ನೀತಿಯನ್ನ ಅನುಸರಿಸಲಿ, ಪವಿತ್ರನು ತನ್ನನ್ನ ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. Here it says very clearly, ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. as we read from the book of Genesis to Revelation, ನಾವು ಆದಿಕಾಂಡದಿಂದ ಪ್ರಕಟಣೆವರೆಗೂ ಓದುವಾಗ there the Lord said, come out from the wickedness. ದೇವರು ಹೇಳ್ತಾ ಇದ್ದಾನೆ, ದುಷ್ಟತನದಿಂದ ಹೊರಗೆ ಬನ್ನಿ You ಎಂಬುದಾಗಿ. leave all the sinful ways. ಆದ್ರೆ ಎಲ್ಲ ಪಾಪದ ಕೃತ್ಯಗಳನ್ನ ಬಿಡ್ರಿ ಎಂಬುದಾಗಿ. Live holy life and righteous life. ಆ ನೀತಿವಂತಿಕೆಯಾದ ಜೀವಿತ, ಪವಿತ್ರವಾದ ಜೀವಿತವನ್ನ ಬಾಳ್ರಿ ಎಂಬುದಾಗಿ. So many people came and they preached the word of God. ಅನೇಕ ದೇವರ ಸೇವಕರು ಜನರು ಬಂದು ದೇವರ ವಾಕ್ಯವನ್ನು ಸಾರಿದ್ರು. Many kings and priests and pastors and prophets that came and preached the word of God to come out of the sinful ways. ಅನೇಕ ರಾಜರು, ಯಾಜಕರು, ಪ್ರವಾದಿಗಳು, ದೇವರ ಸೇವಕರು ಬಂದು ಜನರಿಗೆ ಹೇಳಿದ್ರು, ದುಷ್ಟತನದಿಂದ, ಪಾಪದಿಂದ ಹೊರಗಡೆ ಬನ್ನಿ ಎಂಬುದಾಗಿ. The Christ is coming very soon. ಯಾಕಂದ್ರೆ ಕ್ರಿಸ್ತನು ಬರುವ ಗಳಿಗೆ ಸಮೀಪವಾಗಿದೆ. But so far nobody was listened to the word of God. ಆದ್ರೆ ಯಾವ ಜನರು ಕೂಡ ದೇವರ ವಾಕ್ಯಕ್ಕೆ ಕಿವಿ ಕೊಡ್ಲಿಲ್ಲ. Nobody was ready to live their wicked life. ಯಾವ ಜನರು ಕೂಡ ಅವರ ಪಾಪದಿಂದ ಹೊರ ಬರಲಿಕ್ಕೆ ರೆಡಿ ಆಗಿಲ್ಲ. Still they continue to doing the more and more. ಆದ್ರೆ ಅವರು ಅವರ ಪಾಪವನ್ನ ಮಾಡ್ಲಿಕ್ಕೆ ಇನ್ನು ಶಕ್ತರಾಗಿದ್ದಾರೆ ಎಂಬುದಾಗಿ. Therefore the wrath of God, the anger of God came upon the people. ಆದುದರಿಂದ ದೇವರ ಕೋಪ ಜನರ ಮೇಲೆ ಬರ್ತಾ ಇದೆ. So therefore so many trials and temptations, problem was happening on the ದೇವರ ಕೋಪ ಜನರ ಮೇಲೆ ಬರುತ್ತಾ ಇರುವ ಕಾರಣದಿಂದ ಅನೇಕ ಕಷ್ಟ ನಷ್ಟಗಳು ಪ್ರಪಂಚದಲ್ಲಿ ಆಗ್ತಾ ಇದೆ. people are dying like anything. ಜನರು ಸಾಯ್ತಾ ಇದ್ದಾರೆ. Accidents. ಆಕ್ಸಿಡೆಂಟ್ ಆಗ್ತಾ So ಇದೆ. many people are suiciding. ಅನೇಕ ಆತ್ಮಹತ್ಯೆ ಆಗ್ತಾ ಇದೆ. No peace and joy in the family. ಯಾವುದೇ ಖುಷಿ, ಸಂತೋಷ, ನೆಮ್ಮದಿ ಕುಟುಂಬಗಳಲ್ಲಿ Many family were breaking like anything. ಅನೇಕ ಕುಟುಂಬಗಳು ಒಡೆದೋಗ್ತಾ ಇದೆ. Marriage is breaking. ಮದುವೆಗಳು ಒಡೆದಾಗ್ತಾ ಇದೆ. So many problems, so many unwanted things is happening on this earth. ಅನೇಕ ಕೆಟ್ಟ ಕಾರ್ಯಗಳು, ಬೇಡವಾದ ಕಾರ್ಯಗಳು ಈ ಭೂಮಿಯಲ್ಲಿ ನಡೀತಾ ಇದೆ. Really the Lord was so discouraged because of the people. ಆ ಜನರಿಂದ ದೇವರು ತುಂಬಾ ನೊಂದುಕೊಂಡಿದ್ದಾನೆ ಎಂಬುದಾಗಿ. So many, because of a lot of discourage, because of the wickedness of the people. ಜನರ ದುಷ್ಟತ್ವದಿಂದ ಜನರು ದೇವರು ನೊಂದುಕೊಂಡಿದ್ದಾನೆ ಎಂಬುದಾಗಿ. Because Lord wanted to saturate the people in a proper way. ಯಾಕೆಂದ್ರೆ ಜನರನ್ನ ದೇವರು ಉತ್ತಮವಾದ ದಾರಿ ನಡೆಸಬೇಕಂತ ಯೋಚನೆ He ಮಾಡ್ತಾ ಇದ್ದಾರೆ. tried many ways and he sent many people and saints. ಅದಕ್ಕೋಸ್ಕರ ದೇವರು ಅನೇಕ ಪ್ರವಾದಿಗಳನ್ನ, ಅನೇಕ ತನ್ನ ಜನರನ್ನ ಕಳಿಸಿದ But ಲೋಕಕ್ಕೆ. nobody was listened to them. ಆದ್ರೆ ಅವರ ಮಾತನ್ನು ಯಾರು ಕೂಡ ಕೇಳಲಿಲ್ಲ. Because of the, instead of listening, they gossiping against them. ಆ ದೇವರ ವಾಕ್ಯವನ್ನ ಕೇಳುವುದರ ಬದಲಾಗಿ ಅವರನ್ನ ಆಡಿಕೊಂಡ್ರು ಎಂಬುದಾಗಿ. So this is the way people completely destroy themselves. ಈ ರೀತಿಯಾಗಿ ಜನರು ತಮ್ಮನ್ನ ತಾವೇ ನಾಶಪಡಿಸಿಕೊಳ್ತಾ ಇದ್ದಾರೆ. As we come at the end of the book of the Revelation chapter, ನಾವು ಪ್ರಕಟಣೆ ಕೊನೆಯ ಅಧ್ಯಾಯಕ್ಕೆ here ಬರುವುದಾದರೆ it says very clearly, verse 11. ಇದು ಸ್ಪಷ್ಟವಾಗಿ 11ನೇ ವಚನ ಹೇಳ್ತಾ ಇದೆ. He that is just, let him be just still. ಆತ ನೀತಿವಂತನಾಗಿದ್ದಾರೆ, ಇನ್ನೂ ನೀತಿವಂತನಾಗಿದ್ದಾರೆ. And the people can be righteous, righteous still more. ಆ ನೀತಿವಂತನು ಇನ್ನೂ And the ನೀತಿವಂತನಾಗಿದ್ದಾರೆ. holy people can be still live in holy life. ಪವಿತ್ರನು ಇನ್ನೂ ಪವಿತ್ರ ಮಾಡಿಕೊಳ್ಳಿ. So here it says very clearly. ಇದು ಸ್ಪಷ್ಟವಾಗಿ ಹೇಳ್ತಾ ಇದೆ. So from the beginning it says, ಆ ಮೊದಲನೇದಿಂದ ಹೇಳ್ತಾ come ಇದೆ, out from the wickedness. ದುಷ್ಟದಿಂದ ಹೊರಗೆ ಬನ್ನಿ, Come out from the sinful ways. ಪಾಪದಿಂದ ಹೊರಗಡೆ ಬನ್ನಿ. But here it says very clearly, ಆದ್ರೆ ಇಲ್ಲಿ ಸ್ಪಷ್ಟವಾಗಿ let the ಹೇಳ್ತಾ ಇದೆ, holy man, ನಾವು ಪರಿಶುದ್ಧನು, let the righteous man,
ನೀತಿವಂತನು let the justice man ಒಳ್ಳೆ ಮನುಷ್ಯನು will be justice still and more and more. ಅವನು ಬದುಕಿರುವ ದಿನವೆಲ್ಲ ಜಾಸ್ತಿ ನೀತಿವಂತನಾಗಲಿ ಎಂಬುದಾಗಿ. And those who come against the sinful people, let him do more sin. ಆದ್ರೆ ಯಾರು ಪಾಪದಲ್ಲಿ ಇದ್ದಾರೋ ಅವರು ಇನ್ನೂ ಪಾಪ ಮಾಡಲಿ So ಎಂಬುದಾಗಿ. the time has come to destroy his life. ಯಾಕೆಂದ್ರೆ ಪಾಪ ಮಾಡುವವರ ಜೀವಿತ ಹಾಳು ಮಾಡ್ಲಿಕ್ಕೆ ಸಮಯ ಬಂದಿದೆ And ಎಂಬುದಾಗಿ. again verse 11 says, 12 it says like this. 12 ವಚನ ಈ ರೀತಿಯಾಗಿ ಹೇಳ್ತಾ ಇದೆ. As we read in Kannada, ನಾವು ಕನ್ನಡದಲ್ಲಿ ಓದಿಕೊಳ್ಳೋಣ. ಇಗೋ ಬೇಗನೆ ಬರುತ್ತೇನೆ, behold I am coming very quickly. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ Here ಎಂಬುದಾಗಿ. it says I am coming very quickly. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾನು ಬೇಗನೆ I ಬರ್ತೇನೆ, have the reward in my hand. ನನ್ನ ಕೈಯಲ್ಲಿನ ಒಂದು ಧ್ವಜವಿದೆ ಎಂಬುದಾಗಿ. I will give according to their work activities. ಅವನವನ ನಡತೆಯ ಪ್ರಕಾರ ನಾನು ಪ್ರತಿಫಲ ಕೊಡ್ತೇನೆ ಎಂಬುದಾಗಿ. My dear brothers and sisters, ನನ್ನ ಪ್ರೀತಿಯ ಸೋದರ ಸೋದರಿ, if you are a good man, ನೀವು ಒಳ್ಳೆಯ if you ಮನುಷ್ಯರಾಗಿದ್ದರೆ, are a good woman, ನೀವು ಒಳ್ಳೆಯ ಹೆಂಗಸಾಗಿದ್ರೆ, definitely the Lord will going to reward you in a good things. ಖಂಡಿತವಾಗಲೂ ದೇವರು ನಿಮ್ಮನ್ನ ಸನ್ಮಾನಿಸಲಿಕ್ಕೆ ಹೋಗ್ತಾನೆ. If you are a bad people, ನೀವು ಕೆಟ್ಟ ಜನರಾಗಿದ್ದರೆ, definitely the bad reward will come to your life. ದೇವರಿಂದ ಕೆಟ್ಟ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಬರ್ತವೆ. According to his activities, the reward will be given to the people. ಜನರ ನಡವಳಿಕೆಗೆ ತಕ್ಕ ಹಾಗೆ ದೇವರು ಇದು ಆಶೀರ್ವಾದಗಳನ್ನ ಕೊಡ್ತಾನೆ ಎಂಬುದಾಗಿ. Because the Lord is a justice God. ಯಾಕಂದ್ರೆ ದೇವರು ಒಳ್ಳೆಯ ಮನುಷ್ಯನೇ. He will never give the reward unjustly. ಕೆಟ್ಟವರಿಗೆ ದೇವರು ಎಂದಿಗೂ ಒಳ್ಳೆಯ ಕಾರ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. So therefore be strong in the Lord. ಆದುದರಿಂದ ಕರ್ತನಲ್ಲಿ ಶಕ್ತರಾಗಿರ್ರಿ ಎಂಬುದಾಗಿ. We do not know when we are going to die. ನಮಗೆ ಗೊತ್ತಿಲ್ಲ ಯಾವಾಗ ನಾವು ಸಾಯ್ತೇವೆ We ಎಂಬುದಾಗಿ. do not know when the Christ will come. ನಮಗೆ ಗೊತ್ತಿಲ್ಲ ಯೇಸು ಕ್ರಿಸ್ತನ ಯಾವಾಗ ಬರ್ತಾನೆ One ಎಂಬುದಾಗಿ. thing we should know very clearly. ಆದ್ರೆ ನಾವು ಒಂದು ಸಂಗತಿ ಸ್ಪಷ್ಟವಾಗಿ He will ತಿಳಿದುಕೊಳ್ಳಬೇಕು. come very soon. ಆದ್ರೆ ಆತನು ಬೇಗನೆ ಬರ್ತಾನೆ. We know all the signs is happening on this earth. ಯಾಕಂದ್ರೆ ಅನೇಕ ಗುರುತುಗಳು ಪ್ರಪಂಚದಲ್ಲಿ ಆಗ್ತಾ ಇದೆ. So many things is happening. We know all that. ಅನೇಕ ಕಾರ್ಯಗಳು ನಡೀತದೆ ಅದು ನಮಗೆ ಗೊತ್ತು. By looking all those things, my dear friends, ನಾವು ನೋಡುವಾಗ ನನ್ನ ಪ್ರೀತಿಯ ಸಹೋದರರೇ, do not harden your heart. ನಮ್ಮ ಹೃದಯವನ್ನ ಕಠಿಣ ಮಾಡಿಕೊಳ್ಳದೆ. Do not harden your heart. ನಿಮ್ಮ ಹೃದಯವನ್ನ ಕಠಿಣ Just ಮಾಡಿಕೊಳ್ಳದೆ. open your heart to the word of God. ನಿಮ್ಮ ಹೃದಯವನ್ನ ದೇವರ ವಾಕ್ಯಕ್ಕೆ ತೆರೆಯಿರಿ. Receive Jesus Christ into your heart. ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನನ್ನ ಬರಮಾಡಿಕೊಳ್ಳ್ರಿ ಎಂಬುದಾಗಿ. Forget about all the past, what is happening in your life. ಹಿಂದೆ ನಡೆದಂತ ನಿಮ್ಮ ಜೀವಿತದಲ್ಲಿ ಹಿಂದೆ ನಡೆದಂತ ಎಲ್ಲ ಕಾರ್ಯಗಳನ್ನು ಮರೆತು ಬಿಡ್ರಿ. Just sanctify yourself. ನಿಮ್ಮನ್ನ ನೀವು ಸರಿಪಡಿಸಿಕೊಳ್ಳ್ರಿ ಎಂಬುದಾಗಿ. Clean yourself. ನಿಮ್ಮನ್ನು ತೊಳೆದುಕೊಳ್ಳ್ರಿ And ಎಂಬುದಾಗಿ. ask the Lord to forgive all your sin. ದೇವರ ಮುಂದೆ ನಿಮ್ಮ ಪಾಪಗಳಿಗೋಸ್ಕರ ಕ್ಷಮಾಪಣೆ ಕೇಳಿ. Sit in the presence of God. ದೇವರ ಪ್ರಸನ್ನತೆಯಲ್ಲಿ ಕೂತ್ಕೊಳ್ರಿ. Sit in the presence of God and pray hours together. ದೇವರ ಪ್ರಸನ್ನತೆಯಲ್ಲಿ ಕೂತ್ಕೊಂಡು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ರಿ. Cry unto the Lord. ದೇವರ ಮುಂದೆ ಹೇಳ್ರಿ Ask ಎಂಬುದಾಗಿ. the forgiveness from the Lord. ಕ್ಷಮಾಪಣೆ ಕೇಳ್ರಿ I am ಎಂಬುದಾಗಿ. sure that Lord will going to forgive all your sin. ಖಂಡಿತವಾಗಲೂ ದೇವರು ನಿಮ್ಮ ಪಾಪನ ಕ್ಷಮಿಸ್ತಾನೆ. You may be godly person before. ನೀವು ಮೊದಲೇ ದೇವರ ಮನುಷ್ಯರಾಗಿರ್ಬೋದು. You may be reading 10 to 15 chapter every day. ನೀವು ಆಗಿನ ದಿನಗಳಲ್ಲಿ ಪ್ರತಿದಿನ 10 ಅಧ್ಯಾಯ ಬೈಬಲ್ ಓದ್ತಾ ಇರಬಹುದು. You may be prayer warrior in those days. ಅನೇಕ ದಿನ ಮುಂಚಿನ ದಿನಗಳಲ್ಲಿ ನೀವು ಪ್ರಾರ್ಥನೆ ವೀರರಾಗಿರ್ಬಹುದು. And also you are honoring God in a nicely on those days. ಮುಂಚಿನ ದಿನಗಳಲ್ಲಿ ನೀವು ಸತ್ಕಾರ ಸನ್ಮಾನ ಮಾಡುವಂತ What ವ್ಯಕ್ತಿಗಳಾಗಿರ್ಬಹುದು. about today? ಇವತ್ತು ಏನಾಗಿದೆ? Are you praying today? ಇವತ್ತು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? Are you reading the word of God today? ಇವತ್ತು ಬೈಬಲ್ ಓದ್ತಾ ಇದ್ದೀರಾ? Are you honoring God today? ಇವತ್ತು ದೇವರಿಗೆ ಸತ್ಕಾರ ಸನ್ಮಾನಗಳು ಮಾಡ್ತಾ ಇದ್ದೀರಾ? Are you having hospitality today? ಇವತ್ತು ನೀವು ಒಳ್ಳೆ ಕಾರ್ಯಗಳನ್ನ ತ್ಯಾಗಗಳನ್ನ ಮಾಡ್ತಾ ಇದ್ದೀರಾ? You may be a good man in those days as yesterday. ಆ ದಿನಗಳಲ್ಲಿ ನಿನ್ನೆಯಲ್ಲಿ ನೀವು ಒಳ್ಳೆ ಮನುಷ್ಯರಾಗಿರಬಹುದು. Yesterday you may be your prayer warrior. ನಿನ್ನೆ ನೀವು ಪ್ರಾರ್ಥನೆ ವೀರರಾಗಿದ್ದು. Yesterday you may be prayed 2 hours. ನೀವೇ ನಿನ್ನೆ 2 ತಾಸು ಪ್ರಾರ್ಥನೆ ಮಾಡಿರಬಹುದು. Yesterday you may be read 100 chapter 10 chapter Bible. ನಿನ್ನೆ 100 ಅಧ್ಯಾಯ ನೀವು ಬೈಬಲ್ ಓದಿರಬಹುದು. What about today? ಇವತ್ತೇನಾಗಿದೆ? What about today? ಇವತ್ತೇನಾಗಿದೆ? We do not know about tomorrow. ನಮಗೆ ನಾಳೆ ಏನಾಗ್ತದೆ ಗೊತ್ತಿಲ್ಲ. What about today? ಇವತ್ತೇನಾಗ್ತದೆ? Are you reading Bible today? ಇವತ್ತು ನೀವು ಬೈಬಲ್ ಓದಿದ್ದೀರಾ? Are you praying today? ಇವತ್ತು ಪ್ರಾರ್ಥನೆ ಮಾಡ್ತಾ Are you ಇದ್ದೀರಾ? honoring God today? ಇವತ್ತು ದೇವರನ್ನ ಸನ್ಮಾನಿಸ್ತಾ ಇದ್ದೀರಾ? My dear friends, ನನ್ನ ಪ್ರೀತಿಯ ಸ್ನೇಹಿತರೆ, yesterday fire, ನಿನ್ನೆ ಬೆಂಕಿ, today ash. ಇವತ್ತು ಬೂದಿ. Yesterday fire, ನಿನ್ನೆ ಬೆಂಕಿ, today ash. ಇವತ್ತು ಬೂದಿ. Yesterday you may be fire, prayerful warrior. ನಿನ್ನೆ ನೀವು ಪ್ರಾರ್ಥನೆ ವೀರರಾಗಿರಬಹುದು. Yesterday you may be fire for the low glory of God. ನಿನ್ನೆ ಯೇಸುಗೋಸ್ಕರ ನೀವು ಬೆಂಕಿ ಆಗಿರಬಹುದು. What about today? ಇವತ್ತೇನಾಗಿದೆ? If you are ash today, ನೀವು ಇವತ್ತು ಬೂದಿ ಆಗಿದ್ರೆ you are waste to live. ನೀವು ಬದುಕೋದು ವ್ಯರ್ಥ ಎಂಬುದಾಗಿ. You are nothing. You are not getting anything what you because of your activities. ನಿಮ್ಮ ನಡವಳಿಕೆಯಿಂದ ಏನು ನಿಮಗೆ ಸಿಕ್ಕೋದಿಲ್ಲ ಎಂಬುದಾಗಿ. If you are today is the prayer warrior. ಇವತ್ತು ನೀವು ಪ್ರಾರ್ಥನೆ ವೀರರಾಗಿದ್ದರೆ, If you are today you are reading the Bible. ಇವತ್ತು ನೀವು
ಸತ್ಯವೇದ ಓದ್ತಾ ಇದ್ರೆ surely the Lord will count your good things. ಖಂಡಿತವಾಗ್ಲೂ ದೇವರು ನಿಮ್ಮ ಒಳ್ಳೆ ಕಾರ್ಯವನ್ನ ಎಣಿಸ್ತಾನೆ. Then according to that the Lord will going to reward you. ಅದಕ್ಕೋಸ್ಕರ ದೇವರು ನಿಮ್ಮ ನಡತೆಯ ತಕ್ಕಂತೆ ಆ ಒಳ್ಳೆಯ ವರದಾನಗಳನ್ನು ಕೊಡ್ತಾನೆ. I have come across many people. ನಾನು ಅನೇಕ ಜನರನ್ನ ನೋಡ್ಕೊಂಡು ಬಂದೆ. The many people said like this. ಅನೇಕ ಜನರು ಈ ರೀತಿಯಾಗಿ ಹೇಳಿದ್ರು, Oh, I have done so many things to the Lord. ನಾನು ಕರ್ತನಿಗೋಸ್ಕರ ಅನೇಕ ಸಂಗತಿಗಳನ್ನು I ಮಾಡಿದ್ದೇನೆ. was preaching the word of God those days street by street. ಇಂದಿನ ದಿನಗಳಲ್ಲಿ ಬೀದಿಯಲ್ಲಿ ನಾನು ದೇವರ ವಾಕ್ಯವನ್ನ ಸಾರಿದ್ದೇನೆ. I was praying hours together. ನಾನು ಇಂದಿನ ದಿನಗಳಲ್ಲಿ ಗಂಟೆಗಟ್ಟಲೆ ಪ್ರಾರ್ಥನೆ I was ಮಾಡಿದ್ದೇನೆ. reading Bible many chapters. ನಾನು ಅನೇಕ ನೂರಾರು ಅಧ್ಯಾಯಗಳು ಬೈಬಲ್ ಓದಿದ್ದೇನೆ. Every day I was giving tithe. ಪ್ರತಿ ದಿನ ನಾನು ದಶಮ ಭಾಗ ಕೊಡ್ತಾ I was ಇದ್ದೆ. giving offering. ನಾನು ಕಾಣಿಕೆಗಳನ್ನ ಕೊಡ್ತಾ ಇದ್ದೆ. Oh, if I listen to my pastor, I was walking according to my pastor voice. ದೇವರ ಸೇವಕರ ಮಾತನ್ನ ಕೇಳಿ ಅದ್ರ ಪ್ರಕಾರ ನಡೀತಾ ಇದ್ದೆ. I never gossiping against my pastor. ನಾನು ಯಾವಾಗಲೂ ನನ್ನ ಸೇವಕರಿಗೆ ವಿರೋಧವಾಗಿ ಮಾತನಾಡಲಿಲ್ಲ. Oh, I was such a person. ನಾನು ಆ ರೀತಿಯಾದ ಒಳ್ಳೆ ಮನುಷ್ಯನಾಗಿದ್ದೆ. I was so many godly person. ನಾನು ದೇವರ ಮನುಷ್ಯನಾಗಿದ್ದೆ. Oh, I was doing so many good things to the kingdom of God. ದೇವರ ರಾಜ್ಯಕ್ಕಾಗಿ ಅನೇಕ ಕಾರ್ಯಗಳನ್ನ ಮಾಡಿದ್ದೇನೆ. Of course you may be done it. ಒಳ್ಳೆದೇ ನೀವು ಮಾಡಿದ್ದೀರಿ. What about today? ಇವತ್ತೇನಾಗಿದೆ? What about today? ಇವತ್ತೇನಾಗಿದೆ? My dear brother and sister, ನನ್ನ ಪ್ರೀತಿಯ ಸೋದರ ಸೋದರಿಯರೇ, you may be good man in those days. ನೀವು ಆ ದಿನಗಳಲ್ಲಿ ಒಳ್ಳೆ What ಮನುಷ್ಯನಾಗಿದ್ದೀರಿ. about today? ಇವತ್ತು ಏನಾಗಿದೆ? Where is the prayer life? ಈ ಪ್ರಾರ್ಥನೆ ಜೀವಿತವೆಲ್ಲಿ? Where is the Bible reading? ಸತ್ಯವೇದ ಓದುವ ಜೀವಿತ? Where is the giving tithe and offering today? ದಶಮ ಭಾಗ ಕಾಣಿಕೆ ಕೊಡುವಂತ Where is ಜೀವಿತ the ಇವತ್ತು today ಎಲ್ಲಿ? that good things what you have done in those days? ಆ ದಿನಗಳಲ್ಲಿ ಮಾಡಿದಂತ ಒಳ್ಳೆ ಕಾರ್ಯ ಈ ದಿನದಲ್ಲಿ ಎಲ್ಲಿದೆ? If you are not doing up to now, ಅದನ್ನ ನೀವು ಇಲ್ಲಿವರೆಗೂ ಮಾಡ್ಲಿಲ್ಲ ಅಂದ್ರೆ then you are doing is all things is waste. ನೀವು ಮಾಡಿದೆಲ್ಲ ವ್ಯರ್ಥ. He will never count all your good things. ಆತನ ಯಾವಾಗ್ಲೂ ನಿಮ್ಮನ್ನ ಅದನ್ನ ಎಣಿಸಲಿಕ್ಕೆ ಆಗೋದಿಲ್ಲ. Therefore Lord says very clearly, ಆದ್ದರಿಂದ ದೇವರು ಸ್ಪಷ್ಟವಾಗಿ ಹೇಳ್ತಾ if ಇದ್ದಾನೆ, anybody calls me Lord, Lord, they will never going to receive the kingdom of God. ನನ್ನನ್ನ ಸ್ವಾಮಿ ಸ್ವಾಮಿ ಅಂತ ಕರೆಯುವವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ ಎಂಬುದಾಗಿ. Because they are not calling the Lord until the end of their age. ಯಾಕೆಂದ್ರೆ ಅವರ ಜೀವಮಾನ ಕೊನೆವರೆಗೂ ಅವರು ನಮ್ಮನ್ನ ಸ್ವಾಮಿ ಎಂದು ಕರೆಯಲಿಲ್ಲ ಎಂಬುದಾಗಿ. Therefore they are not walking according to my word. ಆದ್ದರಿಂದ ಅವರು ನನ್ನ ವಾಕ್ಯಕ್ಕೆ ಸರಿಯಾಗಿ ನಡಿಲಿಲ್ಲ ಎಂಬುದಾಗಿ. Therefore they are not enter into the kingdom of God. ಅದಕ್ಕೋಸ್ಕರ ಅವರು ದೇವರ ರಾಜ್ಯಕ್ಕೆ ಸೇರೋದಿಲ್ಲ My ಎಂಬುದಾಗಿ. brothers and sisters, ನನ್ನ ಪ್ರೀತಿಯ ಸೋದರ ಸೋದರಿಯರೇ, you must understand one thing very clearly. ನೀವು ಒಂದು ಸಂಗತಿನ ಸ್ಪಷ್ಟವಾಗಿ ಅರ್ಥ We are in ಮಾಡಿಕೊಳ್ಳಿ. the last days. ನಾವು ಕೊನೆ ದಿನಗಳಲ್ಲಿ ಇದ್ದೇವೆ. The Christ will come very soon. ಕ್ರಿಸ್ತನು ಅತಿ ಬೇಗನೆ ಬರ್ತಾ ಇದ್ದಾನೆ. Nobody knows when the Jesus Christ will appear. ಯಾವಾಗ ದೇವರು ಬರ್ತಾನೋ ಯಾರಿಗೂ ಗೊತ್ತಿಲ್ಲ. So be careful. Be ಜಾಗರೂಕತೆಯಾಗಿರಿ. alert and be alert all the days of your life. ನಿಮ್ಮ ಜೀವಮಾನ ಕಾಲವೆಲ್ಲ ನೀವು ನಿಶ್ಚಿಂತೆಯಿಂದ ಇರಬೇಕೆಂಬುದಾಗಿ. Be alert all the days of your life. ನಿಮ್ಮ ಜೀವಮಾನ ಕಾಲವೆಲ್ಲ ನೀವು ಎಚ್ಚರವಾಗಿರಬೇಕೆಂಬುದಾಗಿ. So Christ will come very soon. ಯಾಕೆಂದ್ರೆ ಕ್ರಿಸ್ತನು ಅತಿ ಬೇಗನೆ ಬರ್ತಾನೆ. The trumpet sound will going to be here. ತುತ್ತೂರಿ ಶಬ್ದ ಕೇಳಲಿಕ್ಕೆ ನಾವು ಹೊರಟಿದ್ದೇವೆ. My dear brothers and sisters, ನನ್ನ ಪ್ರೀತಿಯ ಸೋದರ ಸೋದರಿಯರೇ, that sound will not become a big sound. ಆ ಶಬ್ದವು ದೊಡ್ಡ ಶಬ್ದವಾಗಿರೋದಿಲ್ಲ. It is not a sound just like a ringing your mobile. ಆ ಶಬ್ದವು ಫೋನ್ ರಿಂಗ್ ಆದಾಗೆ ಆಗೋದಿಲ್ಲ. It's a very mild sound. Nobody can hear it. ಅದು ಯಾರು ಕೇಳಲಾಗದಂತ ಸಣ್ಣ ರೀತಿಯಲ್ಲಿ ಕೇಳಿಸ್ತದೆ. But those who are alert in the Lord, those people can able to hear that sound. ಯಾರ್ಯಾರು ಕ್ರಿಸ್ತನಲ್ಲಿ ಎಚ್ಚರವಾಗಿರ್ತಾರೋ ಅವರಿಗೆ ಮಾತ್ರ ಶಬ್ದ ಕೇಳಿಸ್ತದೆ. There is a word in the Bible. ಆ ದೇವರ ವಾಕ್ಯ ಇದೆ, The both of them sleeping on the bed. ಇಬ್ಬರು ಒಂದೇ ಹಾಸಿಗೆಯಲ್ಲಿ ಮಲಗಿರ್ತಾರೆ. The one person will listen the sound and they will be raptured. ಒಬ್ಬನು ಕೇಳಿ ಯೇಸುವಿನ ಕಡೆಗೆ ಎತ್ತಲ್ಪಡ್ತಾನೆ. There are two people working in the field. ಇಬ್ಬರು ಒಂದೇ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. One person hear the sound, they will be raptured. ಅವರಿಬ್ಬರಲ್ಲಿ ಒಂದೇ ಮನುಷ್ಯ ಕೇಳಿ ದೇವರ ಬಳಿಗೆ ಹೋಗ್ತಾನೆ. So let's realize that the sound how sound will be. ನೀವು ಯೋಚನೆ ಮಾಡಿ ಆ ಶಬ್ದವು ಯಾವ ರೀತಿ ಆಗಿರಬಹುದು. It's very mild. Nobody can hear it. ಅದು ಯಾರು ಕೇಳಲಾಗದಂತ ಒಂದು ಶಬ್ದವಾಗಿದೆ. It's very very mild. Those who are alert in the Lord, they can able to hear the voice. ಯಾರ್ಯಾರು ಕರ್ತನಲ್ಲಿ ಎಚ್ಚರವಾಗಿರ್ತಾರೋ ಅಂತವರಿಗೆ ಮಾತ್ರ ಶಬ್ದವು ಕೇಳಿಸ್ತದೆ. So if you are drinking and doing and so many worldly pleasure in your life, ನಿಮ್ಮ ಜೀವಿತದಲ್ಲಿ ನೀವು ಕುಡಿತತನದಿಂದ ಲೋಕದ ಕಾರಿಗೆ ಬಿದ್ದಿರುವುದಾದ್ರೆ you will never going to hear the voice of God. ನಿಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಆ ಶಬ್ದವನ್ನ ಕೇಳಕ್ಕೆ ಸಾಧ್ಯವಿಲ್ಲ. So he will be led down on this earth. ಆತನು ಈ ಲೋಕದಲ್ಲಿ ಬಿಡಲ್ಪಡುತ್ತಾನೆ.
ಎತ್ತಲ್ಪಡ್ತಾನೆ. So those who hear the voice of the Lord and the trumpet sound, those people only able to get into the kingdom of God. with ಯಾರ್ಯಾರು Jesus Christ. ಯಾರ್ಯಾರು ತುತ್ತೂರಿ ಶಬ್ದವನ್ನ ಕೇಳಿಸ್ತಾರೋ ಅವರು ಮಾತ್ರ ಯೇಸುವಿನೊಂದಿಗೆ ಎತ್ತಲ್ಪಡ್ತಾರೆ. So Christ is coming very soon. ಆದುದರಿಂದ ಕ್ರಿಸ್ತನು ಅತಿ ಬೇಗನೆ ಬರ್ತಾನೆ. So you may be good man on those days yesterday. ಆ ದಿನಗಳಲ್ಲಿ ನೆನ್ನೆಯಲ್ಲಿ ನೀವು ಒಳ್ಳೆ You ಮನುಷ್ಯರಾಗಿರ್ಬಹುದು. may be prayerful warrior on yesterday. ನೀವು ನೆನ್ನೆ ಪ್ರಾರ್ಥನೆ ವೀರರಾಗಿರ್ಬಹುದು. You may be very good Bible reader in yesterday. ನೆನ್ನೆ ನೀವು ಅತಿ ಹೆಚ್ಚಾಗಿ ಬೈಬಲ್ ಓದ್ತಿರ್ಬಹುದು. What about today? ಇವತ್ತೇನಾಗಿದೆ? Are you reading Bible today? ಇವತ್ತು ನೀವು ಬೈಬಲ್ ಓದ್ತಾ ಇದ್ದೀರಾ? Are you praying today? ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? Are you sanctifying today itself? ಇವತ್ತು ಈಗಲೇ ನಿಮ್ಮನ್ನ ತೊಳೆದುಕೊಳ್ತಾ ಇದ್ದೀರಾ? ಶುದ್ಧಿ ಮಾಡ್ತಾ ಇದ್ದೀರಾ? If you are not, ಇವತ್ತು ನೀವು ಮಾಡ್ತಾ ಇಲ್ಲ. some people having blind believer. ಅನೇಕ ಜನರು ಒಂದು ಕುರುಡಾದ ನಂಬಿಕೆ Oh, I ಇಟ್ಟುಕೊಂಡಿದ್ದಾರೆ. have accepted Christ so and so date. ನಾನು ಆ ದಿನಗಳಲ್ಲಿ ಆ ದಿನಾಂಕಗಳಲ್ಲಿ ಯೇಸುವನ್ನು ಅಂಗೀಕರಿಸಿದೆ. Oh, I was saved on those days, sir. ಆ ದಿನಗಳಲ್ಲೇ ನಾನು ರಕ್ಷಿಸಿದೆ. I was anointed with the Holy Spirit. ಆ ದಿನಗಳಲ್ಲಿ ನಾನು ಅಭಿಷೇಕ ಹೊಂದ್ಕೊಂಡೆ. That is enough. My life is clear. ಅದು ಸಾಕು, ನನ್ನ ಜೀವಿತ ಅಷ್ಟಾಗಿ ಸಾಕೆಂಬುದಾಗಿ. Never, my dear friend, that is not enough. ಅದು ಸಾಕಾಗುದಿಲ್ಲ ನಿನ್ನ ಪ್ರೀತಿ ಸಹೋದರರು. Of course, you have believed in Christ on those days, sir. ಒಪ್ಕೊಳ್ತೇವೆ, ಆ ದಿನಗಳಲ್ಲಿ ನಾವು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿದ್ದೆವು. You have anointing the Holy Spirit. ಅದು ನೀವು ದೇವರ ಅಭಿಷೇಕವನ್ನು ಹೊಂದಿಕೊಂಡಿದ್ದೀರಿ. That days you have washed your sin from the precious blood of Jesus Christ. ಆ ದಿನಗಳಲ್ಲಿ ಪರಿಶುದ್ಧವಾದ ರಕ್ತದಿಂದ ನೀವು ತೊಳೆದುಕೊಂಡಿದ್ರಿ. Though if you are continue to do same thing, ನೀವು ಅದೇ ಕಾರ್ಯವನ್ನು ಮಾಡ್ತಾ ಇದ್ರೆ definitely it is enough to go to kingdom of God. ಅದು ಸಾಕು ದೇವರ ರಾಜ್ಯವನ್ನ ಹೋಗ್ಲಿಕ್ಕೆ. Many people saying like this. ಅನೇಕ ಜನರು ಈ ರೀತಿಯಾಗಿ ಹೇಳ್ತಾ I was ಇದ್ದಾರೆ. saved on those days, sir. ನಾನು ಆ ದಿನಗಳಲ್ಲೇ ರಕ್ಷಿಸಲ್ಪಟ್ಟೆ. 1989, 1990, so and so I was saved. 1888ರಲ್ಲಿ 1898ರಲ್ಲಿ ಈ ರೀತಿಯಾಗಿ ದಿನಾಂಕಗಳನ್ನು ಹೇಳ್ತಾರೆ ಜನರು. I was saved from the sin. ನಾನು ಪಾಪದಿಂದ ವಿಮುಕ್ತಿಯಾದೆ ಎಂಬುದಾಗಿ. I confess my sin, the Lord washed all my sin for sin. ಪಾಪವನ್ನು ಅರಿಕೆ ಮಾಡದೆ ದೇವರು ನನ್ನ ಪಾಪವನ್ನ ಅಳಿಸಿಬಿಟ್ಟ ಎಂಬುದಾಗಿ. It's wonderful that you are saved from the precious blood of Jesus Christ. ಅದು ಒಳ್ಳೆದೇ, ನೀವು ದೇವರ ರಕ್ತದಿಂದ ತೊಳೆಯಲ್ಪಟ್ಟಿದ್ರೆ. What about today? ಇವತ್ತೇನಾಗಿದೆ? What about today? ಇವತ್ತೇನಾಗಿದೆ? My dear friend, ನನ್ನ ಪ್ರೀತಿಯ if you ಸ್ನೇಹಿತರೆ, took bath yesterday, ನೀವು ನೆನ್ನೆ ಸ್ನಾನ ಮಾಡಿದ್ರೆ yesterday you will be cleaned. ನೆನ್ನೆ ಕ್ಲೀನ್ ಆಗಿದ್ರಿ. But what about today? ಇವತ್ತೇನಾಗಿದೆ? If you want to be clean today, ಇವತ್ತು ನೀವು you ಸ್ವಚ್ಛವಾಗಬೇಕಾದ್ರೆ have to take bath today itself. ಇವತ್ತು ಈಗಲೇ ನೀವು ಸ್ನಾನ ಮಾಡಬೇಕು. Yesterday you wear good cloth. ನೆನ್ನೆ ನೀವು ಒಳ್ಳೆ ಬಟ್ಟೆ ಹಾಕಿದ್ರಿ, That is enough for yesterday. ಅದು ನೆನ್ನೆಗೆ ಸಾಕು. What about today? ಇವತ್ತೇನಾಗಿದೆ? You have to wear good cloth. ನೀವು ಇವತ್ತು ಕೂಡ ಒಳ್ಳೆ ಬಟ್ಟೆ The ಹಾಕಬೇಕು. same way, ಅದೇ ದಾರಿಯಲ್ಲಿ yesterday you were confessing your sin and the Lord washed your sin from His blood. ನೆನ್ನೆ ನೀವು ಪಾಪವನ್ನು ಅರಿಕೆ ಮಾಡಿದ್ರಿ, ನೆನ್ನೆ ಪಾಪವನ್ನು ದೇವರು ತೊಳೆದ. Today also you have to do same thing. ಇವತ್ತು ಕೂಡ ಅದೇ ರೀತಿಯಾದ ಕಾರ್ಯ ನೀವು ಮಾಡಬೇಕು. Today also you have to do same thing. ಇವತ್ತು ಅದೇ ರೀತಿಯಾದ ಕಾರ್ಯ ಮಾಡಬೇಕು. Until your death. ನೀವು ಸಾಯುವವರೆಗೂ. Until your death. ಸಾಯುವವರೆಗೂ. Every day you have to confess your sin. ಪ್ರತಿ ದಿನ ನಿಮ್ಮ ಪಾಪವನ್ನ ಅರಿಕೆ ಮಾಡಿಕೊಳ್ಳಬೇಕು. Every day you have to confess your sin and wash your sin from the precious blood of Jesus Christ. ಪ್ರತಿ ದಿನ ನೀವು ದೇವರ ಮುಂದೆ ನಿಮ್ಮ ಪಾಪಗಳನ್ನ ಅರಿಕೆ ಮಾಡಿ ದೇವರಿಂದ ಕ್ಷಮಾಪಣೆ ಕೇಳಬೇಕು. If you are neglected in your life, ನಿಮ್ಮ ಜೀವಿತವನ್ನ ನೀವು ಬೇಗ ಬಿಚ್ಚಿ ಮಾಡೋದಾದ್ರೆ then you will go to hell definitely. ನೀವು ಖಂಡಿತವಾಗಲೂ ನರಕಕ್ಕೆ ಹೋಗ್ತೀರಾ. Check your life one day. ನೀವು ಒಂದು ದಿವಸ ನಿಮ್ಮ ಜೀವಿತವನ್ನ ಯೋಚಿಸ್ಕೊಳ್ರಿ. And today you have to check yourself. ಇವತ್ತು ನಿಮ್ಮನ್ನ ಪರೀಕ್ಷಿಸ್ಕೊಳ್ರಿ. If you are not saturated your life in a proper way, ನೀವು ಒಳ್ಳೆ ದಾರಿಯಲ್ಲಿ ನಿಮ್ಮ ಜೀವಿತವನ್ನ ಸಾಗಿಸಿಲ್ಲ ಅಂದ್ರೆ ask the Lord to forgive your sin. ದೇವರ ವಾಕ್ಯಗೆ, ದೇವರ ಹತ್ತಿರ ನಿಮ್ಮ ಪಾಪಕ್ಕೋಸ್ಕರ ಕ್ಷಮಾಪಣೆ ಕೇಳಿ. The same good things you have to do continuously in your life. ಅದೇ ಒಳ್ಳೆ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಆಗ್ತದೆ. Don't boast about anything. ಯಾವುದೇ ಕಾರ್ಯಗಳನ್ನು ಇಟ್ಕೊಂಡು ಹೆಚ್ಚಿಸ್ಕೊಳ್ಬೇಡ್ರಿ. Every day you have to sanctify yourself. ಪ್ರತಿ ದಿನವೂ ನಿಮ್ಮನ್ನ ನೀವು ಶುದ್ಧಿ ಮಾಡ್ಕೊಳ್ಬೇಕು. Every day you have to pray. ಪ್ರತಿ ದಿನ ಪ್ರಾರ್ಥನೆ ಮಾಡಬೇಕು. Every day you have to read the Bible. ಪ್ರತಿ ದಿನ ಬೈಬಲ್ ಓದಬೇಕು. Every day you have to kneel down before God. ಪ್ರತಿ ದಿನ ದೇವರ ಮುಂದೆ ಮೊಣಕಾಲು ಊರಬೇಕು. Every day you have to honor God. ಪ್ರತಿ ದಿನ ದೇವರನ್ನ ಗೌರವಿಸಬೇಕು. Every day you have to respect your pastor. ಪ್ರತಿ ದಿನ ನಿನ್ನ ಸೇವಕರನ್ನ ನೀವು ಮರ್ಯಾದೆಯಿಂದ ಮಾತಾಡಿಸಬೇಕು. Then only you will go to heaven. ಅದು ಮಾತ್ರ ಮಾಡಿದಕ್ಕೆ ತಕ್ಷಣ ನೀವು ಸ್ವರ್ಗಕ್ಕೆ ಹೋಗ್ತೀರಾ. Don't say that tomorrow yesterday I was like that, today and I am like this. ಈ ರೀತಿಯಾಗಿ ಹೇಳ್ಬೇಡ್ರಿ, ನಿನ್ನೆ ನಾನು ಮಾಡಿದ್ದೆ ಇವತ್ತು ಮಾಡ್ತಾ ಇಲ್ಲ ಎಂಬುದಾಗಿ. So continue to do it same. ಅದನ್ನ ಪ್ರತಿದಿನ ಮಾಡ್ಲಿಕ್ಕೆ ನೀವು I ಶಕ್ತರಾಗಿ. hope that you are going to do it. ನಾನು ನಿರೀಕ್ಷಿಸ್ತೇನೆ ನೀವು ಪ್ರತಿದಿನ ಈ ರೀತಿಯಾಗಿ Shall we ಮಾಡ್ತಾರೆ. close our eyes and pray? ನಾ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ Father, in ಮಾಡ್ತೀನಿ. the name of Jesus, ತಂದೆಯಾದ ದೇವರು we ನಿಮಗೆ come ಸ್ತೋತ್ರ. before you in the mighty name of Jesus Christ. ನಿನ್ನ ಸರ್ವಶಕ್ತನಾದ ನಾಮದ ಮುಂದೆ ನಾವು ಬರ್ತಾ ಇದ್ದೇವೆ. Father, many times we are doing mistakes.
ತಂದೆಯಾದ ದೇವರೇ, ಅನೇಕ ಸಾರಿ ನಾವು ತಪ್ಪನ್ನ ಮಾಡ್ತೇವೆ. Yesterday we have done a good spiritual work. ನಿನ್ನೆ ನಾವು ಅನೇಕ ಆತ್ಮಿಕವಾದ ಕಾರ್ಯಗಳನ್ನು But ಮಾಡಿದ್ದೀವಿ, today we are doing anything, nothing. ಆದ್ರೆ ಇವತ್ತೇನು ಮಾಡ್ಲಿಲ್ಲ. Yesterday fire, today ash. ನಿನ್ನೆ ಬೆಂಕಿ, ಇವತ್ತು ಬೂದಿ ಕರ್ತನೆ. Forgive us all our sin, O Master. ನಮ್ಮ ಎಲ್ಲ ಪಾಪಗಳನ್ನ ಕ್ಷಮಿಸು ಕರ್ತನೆ. Holy Spirit, ಪವಿತ್ರಾತ್ಮನೇ, help us to walk according to your word every day in our life. ನಿನ್ನ ವಾಕ್ಯಕ್ಕೆ ಸರಿಯಾಗಿ ನಮ್ಮ ಜೀವಿತದಲ್ಲಿ ನಾವು ನಡೆಯುವಂತೆ ನಮಗೆ ಸಹಾಯ ಮಾಡ್ರಿ. Every day give us grace to walk according to the voice of God. ಪ್ರತಿದಿನ ದೇವರ ಸ್ವರವನ್ನ ಕೇಳಿದ ಪ್ರಕಾರ ನಡೆಯುವಂತೆ ನಮಗೆ ಸಹಾಯ ಮಾಡ್ರಿ. Power of the Holy Spirit can inspire us. ನಮ್ಮನ್ನ ಪವಿತ್ರಾತ್ಮನಿಂದ ತುಂಬಿಸ್ರಿ ಎಂಬುದಾಗಿ. Lord, Holy Spirit, you have to inspire us and make us to walk according to the word of God. ಪವಿತ್ರಾತ್ಮನಿಂದ ನಮ್ಮನ್ನ ಶಕ್ತಗೊಳಿಸಿ ನಿನ್ನ ವಾಕ್ಯದ ಪ್ರಕಾರ ನಡೆಯುವಂತೆ ನಮ್ಮನ್ನ ಮಾಡ್ರಿ ಎಂಬುದಾಗಿ. Please forgive all our mistakes. ನಮ್ಮ ಎಲ್ಲ ತಪ್ಪುಗಳನ್ನ ಪಾಪಗಳನ್ನ ಕ್ಷಮಿಸ್ರಿ Please ಎಂಬುದಾಗಿ. forgive all our sin. ನಮ್ಮ ಎಲ್ಲ ಪಾಪಗಳನ್ನ ಕ್ಷಮಿಸ್ರಿ Make ಎಂಬುದಾಗಿ. us holy and powerful unto your glory. ನಿಮ್ಮ ಮಹಿಮೆಗೋಸ್ಕರ ನಾವು ಶಕ್ತರಾಗಿರುವಂತೆ. Thank you for answering our prayer. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ We give you ಸ್ತೋತ್ರ. all the glory and honor. ಎಲ್ಲ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತಾ In Jesus' precious name we ask. ಯೇಸುವಿನ ನಾಮದಲ್ಲಿ ಬೇಡ್ತಿದ್ದೇವೆ. Amen. ಆಮೆನ್. Amen. ಆಮೆನ್. Amen. God bless you, my dear friend. And also you can watch and subscribe this message. And if any prayer request, and call me, and that number will be shown on the screen. God bless you.